ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಗತ್ತಲ್ಲಿ ನಿನ್ ಕಾಣದೇ ಇರೋ ಸತ್ಯ ಇದೆ ಅನ್ನೋದನ್ನ ಮರಿಬೇಡ. ಅದನ್ನ ಕಣ್ಣಿಂದ ಅಲ್ಲ, ಒಳಗಣ್ಣಿಂದ ನೋಡು. ಅವರವ್ವ ಒಡವೆ ಕದ್ದು ಓಡ್ ಹೋದ್ರೆ ಪಾಪ ಮಕ್ಳೇನ್ ಮಾಡ್ತವೆ. ಬಾರು ಏನು ಹೇಳ್ಬಿಟ್ಟು ಹೋದ್ಲು ಅಂತ ಅರ್ಥ ಮಾಡ್ಕೊಳಕ್ ಶುರು ಮಾಡ್ದಾಗಿಂದ ನಂಗೇನೇ ಯೋಚನೆ ಮಾಡಿದ್ರು. ತಾಯಿ ಅನ್ನೋ ಸಂಬಂಧದಿಂದ ನಮಗೇಟ್ ನೋವಾಗೈತೆ, ನಾವೇಟ್ ನೋವು ಅನುಭವಿಸಿದೀವಿ ಅನ್ನೋದೇ ನನ್ನ ತಲೆಗೆ ಬರ್ತೈತಲ್ಲ. ಅಮ್ಮನೇ ತೆಪ್ಪೋದ್ಮ್ಯಾಕೆ ಅಮ್ಮನ ಬಗ್ಗೆ ತೆಪ್ಪಾಗಿ ನಾನು ತೆಪ್ಪು ತಿಳ್ಕೊಳಕ್ಕೆ ಹೆಂಗ್ ಸಾಧ್ಯ? ಅವಳು ಒಳ್ಳೆ ಆಗಿದ್ರೆ ಮಕ್ಕಳ ಬಗ್ಗೆ ಒಂದ್ಕಿತಾನು ಯೋಚನೆ ಮಾಡದೆ ಹೊಂಟೋಗ್ತಿರ್ಲ. ತಲೆ ಕೆಟ್ಟೋಯ್ತೈತೆ. ಈ ಕಡೆಗೆ ಪಾರು ಮಾತನಂಬ್ಲ, ಆ ಕಡೆಗೆ ಊರ್ ಜನರ ಮಾತನಂಬ್ಲ. ಗೊತ್ತಾಯ್ತಿಲ್ಲ. ಅಲ್ಲ, ನಂಗೆ 5 ನಿಮಿಷಕ್ಕೆ ಪಾರು ಬಿಟ್ಟಿರೋದು ಯೋಚನೆ ಮಾಡಕ್ಕಾಗಿಲ್ಲ. ಅಂತದ್ರಾಗೆ ಆ ವಿಂಗ್ಸು ಅಪ್ಪ ಏನ್ಬಿಟ್ಟು ಈಟೊಂದು ವರ್ಷ ಹೆಂಗವಳೆ ನನ್ನ ಮಕ್ಕಳ ಮುಟ್ಟಿ ಹೆಂಗವಳೆ. ಅವಳು ಆಟದ ಒಳ್ಳೆ ಆಗಿದ್ರೆ ಒಂದಪ್ಪನಾದ್ರು ನಮ್ಮನ್ನು ನೋಡಕ್ಕೆ ಯಾಕೆ ಬರ್ಲಿಲ್ಲ? ಆದ್ರೂ ಪರವಾಗಿಲ್ಲ. ಬಾರು ಈಟೊಂದು ಹೇಳೋಳೆ ಅನ್ಮ್ಯಾಕೆ ಅದನ್ನ ಸುಮ್ಕೆ ಕಿವಿಗೆ ಹಾಕೊಂಡು ಹೋಗ್ಬಿಡೋಕೆ ಹಾಕಿಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಬಾರ ಬಗ್ಗೆ ಒಂದಿಷ್ಟು ಕೇಳಿಸ್ಕೊಂಡಿದ್ದಕ್ಕೆ ನಂಗೆ ಎಷ್ಟೊಂದು ಕೋಪ ಬಂದ್ಬಿಡ್ತು. ಪಾಪ ನಮ್ಮಪ್ಪಯ್ಯ ಅವ್ರ ಎದುರುಗಡೆ ನಾನು ಏನೇನೆಲ್ಲ ಮಾತಾಡ್ಬಿಟ್ಟಿವ್ನಿ. ಪಾಪ ಕಡ್ಕೊಂಡಿರೋನ್ಗೆ ಅದೇನು ನೋವಾಗಿಲ್ಲ. ಈ ಒಂದೇ ಒಂದು ಕಾರಣಕ್ಕೆ ಬಾರು ಹೇಳ್ದಂಗೆ ಈ ವಿಷಯದಾಗ ಏನು ಸತ್ಯ ಐತಿ ಅಂತ ನಾವು ಹುಡುಕ್ಬೇಕು, ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ನಾವು 8 ವರ್ಷ ಅನುಭವಿಸಿರೋ ಎಲ್ಲ ನೋವು ಸತ್ಯ ಅನ್ಮ್ಯಾಕೆ ಇದಕ್ಕೂ ಮೀರಿರೋ ಸತ್ಯ ಇನ್ನೇನಿರಕ್ಕೆ ಸಾಧ್ಯ? ಮಗಳವ, ನೀನೇ ದಾರಿ ತೋರಿಸ್ಬೇಕವ. ನಿನ್ನ ಮಗಿಗೆ ಏನು ದೋಚ್ತಾ ಇಲ್ಲ, ಏನು ಗೊತ್ತಾಯ್ತಿಲ್ಲ. ಮಾವಯ್ಯ, ನೀವು ಇತ್ತೀಚೆಗೆ ಕಡಿಮೆ ಊಟ ಮಾಡ್ತಿದ್ದೀರಾ. ನಾನು ಕೊಟ್ಟಿರೋ ಮಾತ್ರೆ ಪವರ್ ಜಾಸ್ತಿ ಇದೆ. ನೀವು ಜಾಸ್ತಿ ಊಟ ಮಾಡ್ಬೇಕು ಗೊತ್ತಾ? ತಟ್ಟೆಲೇನು ಬಿಡಂಗಿಲ್ಲ, ಎಲ್ಲ ಖಾಲಿ ಮಾಡ್ಬೇಕು. ಬಾರವ್ವ, ನೀನು ಪ್ರೀತಿಯಿಂದ ಈಸ ಕೊಟ್ರು ಹಂಗೆ ಕೊಡ್ದು ಬಿಡ್ತೀನಿ. ನನ್ನ ಪ್ರೀತಿಯಿಂದ ಕೊಡೋ ವಿಷಯನೂ ಅಮೃತ ಆಗ್ಬಿಡುತ್ತೆ ಬಿಡಿ ಮಾವಯ್ಯ. ಅಲ್ವಾ ಮಾವ? ಒಬ್ರು ನನ್ನ ಬಗ್ಗೆ ಮಾತಾಡ್ದನ್ನೇ ಸಹಿಸಲ್ಲ. ನಿನ್ ಸ್ವಂತ ತಾಯಿ ಬಗ್ಗೆ ನೀನೇ ಮಾತಾಡ್ತಿರುವಾಗ ಆ ಹಿರಿ ಜೀವ ಹೆಂಗ್ ಸಹಿಸ್ಕೊಂಡಿರುತ್ತೆ? ಯೋಚನೆ ಮಾಡಿದ್ಯಾ? ಅಯ್ಯೋ ಮಾವ, ಊಟ ಮಾಡು ಮಾವ. ಮಾವ ಊಟ ಮಾಡು ಮಾವ. ನಂಗೆ ಹಸುವಿಲ್ಲ ಪಾರು, ನಂಗೆ ಬೇಡ. ಅಲ್ಲ ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ತಾಯಿ ಅನ್ನೋದು ಈ ಮನೇಲಿ ಮುಗ್ದೋಗಿರೋ ವಿಷಯ.
ಅದನ್ನ ಮತ್ತೆ ಕಿತ್ಕಿ ಏನು ಉಪಯೋಗ? ಅಲ್ಲ, ನಾವೇನಾದ್ರೂ ಕೇಳಿದೀವ ನಿಮ್ಮ ಹತ್ರ ಅಮ್ಮ ಬೇಕು ಅಂತ? ಅದಕ್ಕೆ ನಾವಮ್ಮ ಬೇಕು ಅಂತಾನೂ ಕೇಳಲ್ಲ, ನಮ್ಗಮ್ಮ ಬೇಕಾಗೂ ಇಲ್ಲ. ಮತ್ತೆ ಮತ್ತೆ ಈ ವಿಷಯನ ಅಣ್ಣನ ಎದುರುಗಡೆ ಪ್ರಸ್ತಾಪ ಮಾಡಿ ಅವನಿಗೆ ಬೇಜಾರು ಮಾಡೋದು ಬೇಡ ಅನ್ಸುತ್ತೆ. ಅದಕ್ಕೆ ನೀವಾದ್ರೂ ಊಟ ಮಾಡಿ. ರಮ್ಯಾ, ರತ್ನ, ಬಾರವ, ಏನು ನಂಬ್ಕೋಬೇಡವ. ಇಲ್ಲ ಮಾವಯ್ಯ, ನೀವು ಊಟ ಮಾಡಿ. ನಾನು ಈ ಕ್ಷಣಕ್ಕೆ ಅಣ್ಣ ತಂಗಿರಿಗೆ ಕೆಟ್ಟವಳಾಗಿ ಕಾಣ್ಬೋದು, ಆದರೆ ಅತ್ತೆ ಬಗ್ಗೆ ನಿಮಗೆ ಸತ್ಯ ಗೊತ್ತಾದ್ಮೇಲೆ ನೀವುಗಳೇ ಸಂತೋಷ ಪಡೋರು. ನಿಮ್ಮ ದೃಷ್ಟಿನಲ್ಲಿ ನಾನು ಕೆಟ್ಟವಳಾದ್ರೂ ಪರವಾಗಿಲ್ಲ, ತಾಯಿ ಮಕ್ಕಳನ್ನ ಒಂದು ಮಾಡಲೇಬೇಕು. ಅದಕ್ಕೂ ಮೊದಲು ನಮ್ಮ ಹೆಣ್ಮಕ್ಳನ್ನ ಅವ್ರ ತಾಯಿ ಹತ್ರ ಕರ್ಕೊಂಡು ಹೋಗಿ ಸಂಬಂಧಕ್ಕೂ ಮುಂಚೆ ಸ್ನೇಹನ ಬೆಳೆಸ್ತೀನಿ. ಬಂದ್ಬಿಟ್ಟೋಳೆ, ನೋಡ್ಬಿಟ್ಲಾ? ಮ್ಯಾನೇಜ್ ಮಾಡ. ಯಾವಾಗ ಬಂದೆ? ಏನ್ಲ ಇದೆಲ್ಲ? ಅವ ಇದು ಬೀನ್ಸು, ಕ್ಯಾರೆಟ್, ಗೋಡಂಬಿ ದ್ರಾಕ್ಷಿ ಹಾಕಿ ಮಾಡಿರೋ ಬಿಳಿ ಪಲಾವ್ ಕಣವ. ಕಸ್ಬಿ ನನ್ ಮಗನೇ, ನಿನ್ ಮನೆ ಕಾಯುವಾಗ ಹೋಗ. 7 ತಿಂಗಳಾದ್ಮೇಲೆ ಬರ್ತಾ ಇದ್ದೀನಿ. ಒಂದೇಟ್ಕೆ ಬಾಗ್ಲಲ್ಲಿ ಮಕ್ಳು ಮರಿ ನೋಡ್ತೀನೇನೋ ಇಲ್ಲ ಗಂಡನ್ ನೋಡ್ತೀನೇನೋ, ಹೋಗ್ಲಿ ಬಿಡು. ಗೋಡೆ ಮೇಲಿರೋ ಹೊಲ್ಲಿ ಮುಖನಾರ ನೋಡ್ತೀನಿ ಅನ್ಕೊಂಡಿದ್ದೆ. ಆಹಾ, ದೇಟ್ಕೆ ಬಾಗ್ಲಲ್ಲೇ ದರ್ಶನ ಮಾಡಿಸ್ಬಿಟ್ಟಲ್ಲ, ಧರ್ಮ ದರ್ಶನವ. ಅತ್ತೆ, ನೀವು ಬಂದ ತಕ್ಷಣ ಹಿಂಗ್ ಕೂಕೋಬೇಡಿ. ನೀವು ಮೊದಲು ನಿಮ್ ತಂದೆಯವ್ರು ಹೇಗಿದ್ದಾರೆ ಅಂತ ಹೇಳಿ ಅತ್ತೆ. ಸುಮ್ಮನೆ ನಿಂತ್ಕಳೆ ಇವಳು ಅವಳ ಅತ್ತೆ ಅಂತ. ಅತ್ತೆ, ಓಹೋ, ನಾನು ಹಿಂಗ್ ಹೋಗ್ ಬರೋತ್ತಿಗೆ ಇವ್ನ ಬುಟ್ಟಿಗೆ ಹಾಕೊಂಡಿದ್ಯಲ್ಲ, ಇನ್ನೆಂತ ಮಾಟಗಾತಿ ಇರ್ಬೇಕು ನೀನು. ಅವ ಎಗರಾಡ್ಬೇಡ, ಒಸಿ ಕೂಲ್ ಆಗಿರು. ಇವರೇ ಕೂಲ್ ಮಾಮ್. ಅವ ನೀನ್ ತಪ್ಪು ತಿಳ್ಕತಿದ್ಯಾ, ಇದೆಲ್ಲ ಡವ್ ಡ್ರಾಮಾ ನಾಟಕ ಅಷ್ಟೇ. ನಾಟಕ ಅಂತ ಯಾವ ಬಾಯಲ್ಲ ಹೇಳ್ತ್ಯಾ? ನಾನೇ ನನ್ ಕಿವಿಯಾರ ಕೇಳಿಸ್ಕೊಂಡಿದೀನಿ, ನನ್ ಕಿವಿಗೆ ಊಡಕ್ ಬತ್ಯಾ? ಚಿನ್ನ ಮುದ್ದು, ಬಂಗಾರಿ ಮುದ್ದು, ರಶ್ಮಿ ಬೇಬಿ, ಇನ್ನೊಂದೇ ಒಂದ್ ತುತ್ತು ಅದ್ ತಿನ್ಬಿಡು. ನೀನ್ ಯೋಗ್ತೆಗಿಷ್ಟು ಬೆಂಕಿ ಯಾಕ? ನೀನು ಕಲ ಗಂಡ್ ಮಗ ಅಂತ ಮಗ ಮುಚ್ಚ. ಅತ್ತೆ, ನೀವ್ ಯಾಕೋ ಸುಮ್ನೆ ಬಂದ ತಕ್ಷಣ ಮಿಸ್ಟೇಕ್ಸ್ ಎಲ್ಲ ಮಾಡ್ಕೋತಾ ಇದ್ದೀರಾ ಅಂತ ನಂಗೆ ಅನ್ಸ್ತಾ ಇದೆ. ಒಪ್ಕೊಂಡ್ಬಿಟ್ಟನಲ್ಲ ಅಲ್ಲಕಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ